ಸದನದಲ್ಲಿ ಕೆಲ ಶಾಸಕರು ಐಪಿಎಲ್ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ವಿಜಯಾನಂದ ಕಾಶಪ್ಪನವರ ವಿರುದ್ಧ ಯತ್ನಾಳ್ ಗುಡುಕ್ತಾ ಇದ್ದಾರೆ. ಶಾಸಕರಿಗೆ ಜನರ ಸಮಸ್ಯೆಗಳ ಬಗ್ಗೆ ಅರಿವಿಲ್ಲ. ಸದನದಲ್ಲಿ ಕೆಲ ಶಾಸಕರು ಐಪಿಎಲ್ ಟಿಕೆಟ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಇದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಶಾಸಕರಿಗೆ ಜನರ ಸಮಸ್ಯೆಗಳು ಏನಿದೆ ಆ ಬಗ್ಗೆ ಯಾವುದೇ ರೀತಿಯಾದಂತಹ ಚಿಂತೆ ಇಲ್ಲ, ಇವರೇನ್ ಶಾಸಕರ ಅಂತ ಗುಡುಕ್ತಾ ಇದ್ದಾರೆ. ವಿಜಯಾನಂದ ಕಾಶಪ್ಪನವರ ವಿರುದ್ಧ ಯತ್ನಾಳ್ ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಐಪಿಎಲ್ ಟಿಕೆಟ್ ಕೇಳ್ತಾ ಇದ್ದಾರೆ, ಜನರ ಸಮಸ್ಯೆ ಏನಿದೆ ಅಂತ ಗೊತ್ತಿಲ್ಲ ಇವ್ರಿಗೆ ಅಂತ ಹೇಳ್ಬಿಟ್ಟು ಆಕ್ರೋಶ ಹೊರಹಾಕ್ತಿದ್ದಾರೆ. ನಾ ಸಾಹೇಬ್ ಜೊಲ್ಲೆ ವಿರುದ್ಧವೂ ಕೂಡ ಶಾಸಕ ಯತ್ನಾಳ್ ಕಿಡಿಕಾರ್ತಾ ಇರುವಂತದ್ದು. ಅಥಣಿಯ ಜನ ಹೊಡೆಸಿಕೊಂಡ್ರವರನ್ನ ನಂಬ್ತಾರೆ. ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರನ್ನಾಗಿಯೂ ಕೂಡ ಆಯ್ಕೆ ಮಾಡ್ತಾರೆ. ಅಥಣಿಯ ಜನರ ನಿಲುವಿಗೆ ಯತ್ನಾಳ್ ಕೆಂಡಾಮಂಡಲರಾಗಿದ್ದಾರೆ. ಐಪಿಎಲ್ ಟಿಕೆಟ್ ನ ಸದನದಲ್ಲಿ ಕೆಲ ಶಾಸಕರು ಕೇಳಿದಂತಹ ಸಂದರ್ಭದಲ್ಲಿ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಯತ್ನಾಳ್ ಗುಡುಗಿರುವಂಥದ್ದು. ಜನರ ಸಮಸ್ಯೆಗಳೆಷ್ಟಿದೆ ಅದರ ಬಗ್ಗೆ ಚಿಂತೆ ಇಲ್ಲ, ಟಿಕೆಟ್ ಕೇಳ್ತಾ ಇದ್ದಾರೆ, ಇವರೇನ್ ಶಾಸಕರ ಅಂತ ಹೇಳ್ಬಿಟ್ಟು ಹಿಂದೂ ಹುಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧವೂ ಕೂಡ ಶಾಸಕ ಯತ್ನಾಳ್ ಕಿಡಿಕಾರ್ತಾ ಇದ್ದಾರೆ. ಮತ್ತೆ ಅಥಣಿಯ ಜನರ ವಿರುದ್ಧವೂ ಕೂಡ ಮಾತನಾಡಿರುವಂಥದ್ದು. ಇವರು ಹೊಡೆಸ್ಕೊಂಡವರನ್ನ ನಂಬ್ತಾರಷ್ಟೇ. ಅಥಣಿಯ ಜನ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರನ್ನಾಗಿಯೂ ಕೂಡ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ಲಿ ವ್ಯಂಗ್ಯವಾಡ್ತಾ ಇದ್ದಾರೆ. ಅಥಣಿಯ ಜನರ ನಿಲುವಿಗೆ ಯತ್ನಾಳ್ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಜನರ ಸಮಸ್ಯೆಗಳ ಬಗ್ಗೆ ಗೊತ್ತಿಲ್ಲ, ಟಿಕೆಟ್ ಕೇಳ್ತಾರೆ ಅಂತ. ಹೊಸ ಪಕ್ಷ ಕಟ್ಟುವ ಬಗ್ಗೆ ಸುಳಿವನ್ನ ಕೊಟ್ರ ಶಾಸಕ ಯತ್ನಾಳ್. ನನ್ನನ್ನ ಬಿಜೆಪಿಯಿಂದ ಹೊರಹಾಕಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಸಿಎಂಗಳ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಇದೆ. ನಾನು ಎಲ್ಲಿ ಹೋದ್ರೂ ಕೂಡ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕೇ ಸಿಗತ್ತೆ. ಇದನ್ನ ನೋಡಿದ್ರೆ 2028ಕ್ಕೆ ದೊಡ್ಡ ಕ್ರಾಂತಿ ಆಗುವಂತಹ ಲಕ್ಷಣ ಇದೆ. ರಾಜ್ಯದಲ್ಲಿ ಮುಂದೆ ಆಡಳಿತಕ್ಕೆ ಜೆಸಿಬಿ ಸರ್ಕಾರ ಬರಬೇಕು. ಎಲ್ಲರೂ ಕೂಡ ಸೇರಿ 2028ಕ್ಕೆ ಹೊಸ ಯುಗ ಪ್ರಾರಂಭ ಮಾಡೋಣ. ಜೆಸಿಬಿ ಸ್ಥಾಪನೆಯ ಬಿಗ್ ಸುಳಿವನ್ನ ಕೊಟ್ಟಿದ್ದಾರೆ ಹಿಂದೂ ಹುಲಿ. ಹೊಸ ಪಕ್ಷವನ್ನ ಕಟ್ಟೋದ್ರ ಬಗ್ಗೆ ಸುಳಿವನ್ನ ಕೊಟ್ಟಿರುವಂತಹ ಶಾಸಕ ಯತ್ನಾಳ್ ನನ್ನನ್ನ ಬಿಜೆಪಿಯಿಂದ ಹೊರಹಾಕಿದ್ದಕ್ಕೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ಸಿಎಂಗಳ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂಥದ್ದು. ನಾನು ಎಲ್ಲೂ ಹೋದ್ರೂ ಕೂಡ ಜನರಿಂದ ನನಗೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಇದನ್ನ ನೋಡಿದ್ರೆ 2028ಕ್ಕೆ ದೊಡ್ಡ ಕ್ರಾಂತಿ ಆಗುವಂತಹ ಲಕ್ಷಣಗಳೆಲ್ಲವೂ ಕೂಡ ಕಾಣಿಸ್ತಾ ಇದೆ ಅಂತ ಯತ್ನಾಳ್ ಹೇಳ್ತಿದ್ದಾರೆ. ನಾವೇನು ಈ ರಾಜ್ಯದಲ್ಲಿ ಅಡ್ಡಾಡಿದ್ರೆ ಯಾವುದೇ ಒಂದು ಕಾರ್ಯಕ್ರಮ ನೋಡಿದ್ರೆ 5, 10, 15 ಸಾವಿರ ಜನ ಸೇರ್ತಾರೆ. ನೋಡಿದ್ರೆ 2028ರಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತಿತ್ತು ಅನ್ನೋಂಥದ್ದು ಒಂದು ವಾತಾವರಣ ತಯಾರಾಗ್ತದೆ. ಈ ರಾಜಕೀಯ ವ್ಯವಸ್ಥೆಯೊಳಗೆ ಇವತ್ತು ಜನರಿಗೆ ಒಬ್ಬ ನೇರವಾಗಿ ಮಾತಾಡೋನು ಒಬ್ರು ಬೇಕಾಗಿರೋ, ಬರೀ ನಾಟಕ ಮಾಡೋ ಕಂಪನಿ ಬೇಡಲಾಗಿದೆ. ಒಳಗೊಂದು ಮಾತಾಡೋದು ಹೊರಗೊಂದು ಮಾತಾಡೋದು. ಮನೆ ಬಾಗಲಕೋಟೆ ವಿಧಾನಸಭೆ ಎಲೆಕ್ಷನ್ ಹೋಗಿದ್ದೆ, ಅಲ್ಲಿ ಜನ ಸೇರೋದು ನೋಡಿದ್ರೆ 4-5 ಸಾವಿರ ಜನ ಸೇರ್ತಿದ್ರು. ಒಂದು ಸಣ್ಣ ಕಮತ್ಗಿ ಅಂತ ಒಂದು ಹಳ್ಳಿ ಒಳಗೆ. ನನಗೆ ಗಾಬರಿ ಆಯ್ತು. ಜೆಸಿಬಿ ಅಂತ ಎಲ್ಲ ಕಡೆ ಫಿಕ್ಸ್ ಅದ. ನಮ್ಮ ಎಲ್ಲಿ ಹೋಗೋದು ಜೆಸಿಬಿ ಹಾರ ಹಾಕೋದ್ರಿಂದ ಸಾಮಾನ್ಯ ಇಲ್ರಿ, ಅದಕ್ಕೆ ಬಾಡಿಗೆ ಕೊಡಬೇಕಲ್ಲ. ಒಂದು ಜೆಸಿಬಿ ಹಾರ ಹಾಕೋದ್ರ ಒಂದು 10-15 ರೂಪಾಯಿ ಕಟ್ತಿದ್ರು ಮನುಷ್ಯನ. ಅದನ್ನು ಅವ್ರು ಸ್ವಂತ ಮಾಡ್ಲಾಕತ್ತಾರ ಅಂದ್ರೆ ಮುಂದೆ ಜೆಸಿಬಿ ಸರ್ಕಾರ ಕರ್ನಾಟಕಕ್ಕೆ ಬರಬೇಕು ಅಂತ ಎಲ್ಲ. ಇವತ್ತು ನಾವೇನು